ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡೋರ ಬಗ್ಗೆ ದಾಖಲೆ ಮಾಡೋಕ್ಕೆ ದೂರು ಕೊಡೋಕ್ಕಿಂತ ಮುಂಚೆನೆ ಲೋಕಾಯುಕ್ತ ಅಧಿಕಾರಿಗಳು ಸ್ವತಃ ಮಾಹಿತಿ ಮತ್ತು ದಾಖಲೆ ಸಂಗ್ರಹ ಮಾಡಿ ಅದರ ಆಧಾರ ಮೇಲೆ ಲೋಕಾಯುಕ್ತ ವರದಿಯನ್ನು 6/6/2024 ಕೊಟ್ಟಿದ್ರು. ಆ ವರದಿಯನ್ನು ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಮೂಲ ದಾಖಲೆಗಳನ್ನು ಹಾಜರುಪಡಿಸೋದಕ್ಕೆ ಏನಾದ್ರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಅಥವಾ ದಾಖಲೆಗಳನ್ನು ಮುಚ್ಚಿಡಬಹುದು ಅಥವಾ ನಾಶಪಡಿಸಬಹುದು. ಹಾಗಾಗಿ ಸರ್ಚ್ ವಾರೆಂಟ್ ಅನ್ನು ಕೊಡಿ, ನಾವು ದಾಳಿ ಮಾಡಿ ಮೂಲ ದಾಖಲೆ ವಶಪಡಿಸ್ಕೊಳ್ತೀವಿ ಆ ಮನವಿಯನ್ನು ಮಾಡ್ಕೊಂಡ್ರೆ ಆ ಮನವಿಯನ್ನು ಆಧರಿಸಿ ಮೊನ್ನೆ ಲೋಕಾಯುಕ್ತರು ದಿನಾಂಕ 28/6/2024 ಆದೇಶವನ್ನು ಆ ಸಂದರ್ಭದಲ್ಲೇ ಈ ವಿಚಾರವನ್ನು ಇಂದಿನ ಲೋಕಾಯುಕ್ತ SP ಆಗಿದ್ದಂತಹ ಸಚಿತ್ರ ಅವರು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ರಂದ ಅವರು ದಿಢೀರ್ ಅಂತೇಳಿ ಮೈಸೂರಿಗೆ ಅವರು ಮತ್ತು ಅವರ ಅಧಿಕಾರಿಗಳು ಬಂದು ಕಡತಗಳನ್ನು ತಗೊಂಡು ಹೋಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ದೂರವಾಣಿ ಕೊಟ್ಟಿದ್ದೆ, ಆದರೂ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಲ್ಲ. ಸೊ ನನಗೆ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ನನಗೆ ಲಭ್ಯ ಆಗಿದೆ. ಆ ಕಚೇರಿ ಟಿಪ್ಪಣಿಯನ್ನು ಗಮನಿಸಿದಾಗ ನಾನು ಏನು ಆರೋಪ ಮಾಡಿದೆ ಮತ್ತು ನನಗೇನು ಮಾಹಿತಿ ಬಂದು ಅದರ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳೇ ಆರೋಪಗಳಿಗೆ ಸಹಕರಿಸಿರೋದು ಈ ಎಲ್ಲ ವಿಚಾರ ಕೂಡ ಆ ಟಿಪ್ಪಣಿ ಕಂಡುಬಂದಿದೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ರೀತಿ ಸಹಕಾರ ನೀಡಿದಂಥ ಮೈಸೂರು ಲೋಕಾಯುಕ್ತ SP ಸಚಿತ್ರ ಅವರನ್ನ ಕೂಡಲೇ ಇಲ್ಲಿಂದ ವರ್ಗಾವಣೆ ಬೆಂಗಳೂರಿನ ಆಯಕಟ್ಟು ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿರೋದು. ಸೊ ಇದೆಲ್ಲವೂ ಕೂಡ ನಮ್ಮ ಆರೋಪ ಪೂರಕವಾದ ಸಾಕ್ಷ್ಯಗಳಿಂದ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಅನಿವಾರ್ಯ ಇದೆ ಅನ್ನೋದನ್ನ ಗಮನಕ್ಕೆ ತರೋದಕ್ಕೆ ಎಲ್ಲ ಒಂದು ಸಾಕ್ಷ್ಯದ ನಮಗೆ ಲಭ್ಯ ಆಗಿದೆ. ಇದೇ ಪ್ರತಿಯನ್ನು ಕೂಡ ನಾನು EDಗೆ ಕೊಡ್ತಾ ಇದ್ದೀನಿ ಸರ್. ಯಾಕಂದ್ರೆ EDವ್ರಿಗೂ ಕೂಡ ಸಾಕ್ಷಿ ಆಗ್ಬೋದು ಅಂತೇಳಿ ಅವ್ರಿಗೂ ಕೂಡ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೀನಿ. ಮಾತಾಡ್ತಾರೆ ನೇಮೈ ಕೃಷ್ಣ ಅವರು ರಾತ್ರಿ 12 ಗಂಟೆ ಆದ್ರೂ ಓಡಾಡ್ತಿರ್ತಾರೆ, ಮಾನಸಿಕ ಅಸ್ವಸ್ಥ ಆಗಿದ್ದಾರೆ ಅಂತ ಮಾತನ್ನ ಹೇಳ್ತಾರೆ ಸರ್. ಅದು ವ್ಯಂಗ್ಯವಾಗಿ ಸರ್ ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡಿಸಿಲ್ಲ. ಆ ವ್ಯಕ್ತಿ ಬಗ್ಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡೋದು ಸುಮ್ಮನೆ ಸಮಯ ವ್ಯರ್ಥ ಬೇಡ ಅಂತೇಳಿ ನಮ್ಮ ವಕೀಲರು ನಮ್ಗೆ ಹೇಳಿದ್ರಿಂದ ಇನ್ನು ಲಕ್ಷ್ಮಣ ಬಗ್ಗೆ ನಾವು ಯಾವುದೇ ರೀತಿ ಮಾತಾಡಲ್ಲ ಸರ್. ಇಲ್ಲಿ ಕಡತಗಳನ್ನ ನಾಪತ್ತೆ ಮಾಡಿರೋದ್ರ ಹಿಂದಿನ ಕಾರಣ ಏನು? ಸರ್, ಇಲ್ಲಿ ಮುಖ್ಯಮಂತ್ರಿಯಾದಿಯಾಗಿ ಹಲವಾರು ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ಆರೋಪಿಗಳಾಗ ಈ ಎಲ್ಲ ನಡೆದಿರ್ತಾರೆ. ಸರ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡೋರ ಬಗ್ಗೆ ದಾಖಲೆ ಮಾಡೋಕ್ಕೆ ದೂರು ಕೊಡೋಕ್ಕಿಂತ ಮುಂಚೆನೆ ಲೋಕಾಯುಕ್ತ ಅಧಿಕಾರಿಗಳು ಸ್ವತಃ ಮಾಹಿತಿ ಮತ್ತು ದಾಖಲೆ ಸಂಗ್ರಹ ಮಾಡಿ ಅದರ ಆಧಾರ ಮೇಲೆ ಲೋಕಾಯುಕ್ತ ವರದಿಯನ್ನು 6/6/2024 ಕೊಟ್ಟಿದ್ರು. ಆ ವರದಿಯನ್ನು ಆಧರಿಸಿ ಲೋಕಾಯುಕ್ತದಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಸಂದರ್ಭದಲ್ಲಿ ಮೂಲ ದಾಖಲೆಗಳನ್ನು ಹಾಜರುಪಡಿಸೋದಕ್ಕೆ ಏನಾದ್ರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧಿಕಾರಿಗಳು ಅಥವಾ ದಾಖಲೆಗಳನ್ನು ಮುಚ್ಚಿಡಬಹುದು ಅಥವಾ ನಾಶಪಡಿಸಬಹುದು. ಹಾಗಾಗಿ ಸರ್ಚ್ ವಾರೆಂಟ್ ಅನ್ನು ಕೊಡಿ, ನಾವು ದಾಳಿ ಮಾಡಿ ಮೂಲ ದಾಖಲೆ ವಶಪಡಿಸ್ಕೊಳ್ತೀವಿ ಆ ಮನವಿಯನ್ನು ಮಾಡ್ಕೊಂಡ್ರೆ ಆ ಮನವಿಯನ್ನು ಆಧರಿಸಿ ಮೊನ್ನೆ ಲೋಕಾಯುಕ್ತರು ದಿನಾಂಕ 28/6/2024 ಆದೇಶವನ್ನು ಆ ಸಂದರ್ಭದಲ್ಲೇ ಈ ವಿಚಾರವನ್ನು ಇಂದಿನ ಲೋಕಾಯುಕ್ತ SP ಆಗಿದ್ದಂತಹ ಸಚಿತ್ರ ಅವರು ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮಾಹಿತಿ ಕೊಟ್ಟಿದ್ರಂದ ಅವರು ದಿಢೀರ್ ಅಂತೇಳಿ ಮೈಸೂರಿಗೆ ಅವರು ಮತ್ತು ಅವರ ಅಧಿಕಾರಿಗಳು ಬಂದು ಕಡತಗಳನ್ನು ತಗೊಂಡು ಹೋಗಿರೋದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ಇದಕ್ಕೆ ಸಂಬಂಧಪಟ್ಟ ಈಗಾಗಲೇ ನಾನು ದೂರವಾಣಿ ಕೊಟ್ಟಿದ್ದೆ, ಆದರೂ ಕೂಡ ಯಾವುದೇ ರೀತಿ ಕ್ರಮ ತಗೊಂಡಲ್ಲ. ಸೊ ನನಗೆ ಲೋಕಾಯುಕ್ತ ಕಚೇರಿ ಟಿಪ್ಪಣಿ ನನಗೆ ಲಭ್ಯ ಆಗಿದೆ. ಆ ಕಚೇರಿ ಟಿಪ್ಪಣಿಯನ್ನು ಗಮನಿಸಿದಾಗ ನಾನು ಏನು ಆರೋಪ ಮಾಡಿದೆ ಮತ್ತು ನನಗೇನು ಮಾಹಿತಿ ಬಂದು ಅದರ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳೇ ಆರೋಪಗಳಿಗೆ ಸಹಕರಿಸಿರೋದು ಈ ಎಲ್ಲ ವಿಚಾರ ಕೂಡ ಆ ಟಿಪ್ಪಣಿ ಕಂಡುಬಂದಿದೆ. ಸೊ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈ ರೀತಿ ಸಹಕಾರ ನೀಡಿದಂಥ ಮೈಸೂರು ಲೋಕಾಯುಕ್ತ SP ಸಚಿತ್ರ ಅವರನ್ನ ಕೂಡಲೇ ಇಲ್ಲಿಂದ ವರ್ಗಾವಣೆ ಬೆಂಗಳೂರಿನ ಆಯಕಟ್ಟು ಜಾಗಕ್ಕೆ ಉಪ ಪೊಲೀಸ್ ಆಯುಕ್ತರಾಗಿ ನೇಮಕ ಮಾಡಿರೋದು. ಸೊ ಇದೆಲ್ಲವೂ ಕೂಡ ನಮ್ಮ ಆರೋಪ ಪೂರಕವಾದ ಸಾಕ್ಷ್ಯಗಳಿಂದ ಈ ಬಗ್ಗೆ ಮಾನ್ಯ ಲೋಕಾಯುಕ್ತ ಉಚ್ಚ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡಿಸೋದು ಎಷ್ಟು ಅನಿವಾರ್ಯ ಇದೆ ಅನ್ನೋದನ್ನ ಗಮನಕ್ಕೆ ತರೋದಕ್ಕೆ ಎಲ್ಲ ಒಂದು ಸಾಕ್ಷ್ಯದ ನಮಗೆ ಲಭ್ಯ ಆಗಿದೆ. ಇದೇ ಪ್ರತಿಯನ್ನು ಕೂಡ ನಾನು EDಗೆ ಕೊಡ್ತಾ ಇದ್ದೀನಿ ಸರ್. ಯಾಕಂದ್ರೆ EDವ್ರಿಗೂ ಕೂಡ ಸಾಕ್ಷಿ ಆಗ್ಬೋದು ಅಂತೇಳಿ ಅವ್ರಿಗೂ ಕೂಡ ಒಂದು ಪ್ರತಿಯನ್ನು ಕೊಡ್ತಾ ಇದ್ದೀನಿ. ಮಾತಾಡ್ತಾರೆ ನೇಮೈ ಕೃಷ್ಣ ಅವರು ರಾತ್ರಿ 12 ಗಂಟೆ ಆದ್ರೂ ಓಡಾಡ್ತಿರ್ತಾರೆ, ಮಾನಸಿಕ ಅಸ್ವಸ್ಥ ಆಗಿದ್ದಾರೆ ಅಂತ ಮಾತನ್ನ ಹೇಳ್ತಾರೆ ಸರ್. ಅದು ವ್ಯಂಗ್ಯವಾಗಿ ಸರ್ ಅವ್ರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅನ್ಸುತ್ತೆ. ಯಾಕಂದ್ರೆ
ಸುಮ್ಮನೆ ನಮ್ಮ ಸಮಯನ ವ್ಯರ್ಥ ಮಾಡಿದ್ರು. ಆ ವ್ಯಕ್ತಿ ಬಗ್ಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ಮಾತಾಡೋ ಸುಮ್ಮನೆ ಸಮಯ ವ್ಯರ್ಥ ಬೇಡ ಅಂತೇಳಿ ನಮ್ಮ ವಕೀಲರು ನಮ್ಗೆ ಹೇಳಿದ್ರಿಂದ ಇನ್ನು ಲಕ್ಷ್ಮಣ ಬಗ್ಗೆ ನಾವು ಯಾವುದೇ ರೀತಿ ಮಾತಾಡಲ್ಲ ಸರ್. ಇಲ್ಲಿ ಕಡತಗಳನ್ನ ನಾಪತ್ತೆ ಮಾಡಿರೋದ್ರ ಹಿಂದಿನ ಕಾರಣ ಏನು? ಯಾವ ರೀತಿ ಸರ್, ಇಲ್ಲಿ ಮುಖ್ಯಮಂತ್ರಿಯಾದಿಯಾಗಿ ಹಲವಾರು ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಪ್ರಭಾವಿ ವ್ಯಕ್ತಿಗಳು ಆರೋಪಿಗಳಾಗಿರ್ತಾರೆ. ಈ ಎಲ್ಲ ನಡೆದಿರ್ತಾರೆ.